ಗೌಡ್ರೆ ಅದಕ್ಕೆ ಆಫೀಸ್ ಹೋಗಿದ್ದೆ, ಅದಕ್ಕೆ ಅಲ್ಲೂ ಇಲ್ಲ ಗೌಡ್ರೆ. ನಾನು ಅದಕ್ಕೆ ಅವ್ರ ತವ್ರ ಮನೆ ಹತ್ರನೂ ಹೋಗಿದ್ದೆ, ಅದಕ್ಕೆ ಬೆಳಗ್ಗೆನೆ ಹೋಗಿದ್ರಂತೆ. ಇವತ್ತೇನು ಅವ್ರ ಅಣ್ಣವ್ರ ಮನೆ ಗ್ರೂಪ್ ಪ್ರವೇಶ ಇದ್ದಾರಂತೆ ಗೌಡ್ರೆ. ಅದಕ್ಕೇನಾರು ಅಲ್ಗೇನಾರು ಹೋಗಿರ್ಬೋದಾ? ಅವ್ರ ಅಣ್ಣನ ಮನೆ ಗೃಹ ಪ್ರವೇಶನ? ಏಯ್ ಇಲ್ಲ ಕಲ, ಅವ್ರಂಗೆಲ್ಲ ನಂಗೆ ಹೇಳ್ದೇನೆ ಗೃಹ ಪ್ರವೇಶಕ್ಕೆ ಹೋಗಿರೋದಿಲ್ಲ. ಒಂದು ವೇಳೆ ಹೋಗಿದ್ರು ನನ್ನ ಜೊತೆ ಕರ್ಕೊ ಹೋಗಿರ್ತಿದ್ರು. ಏಯ್ ಒಂದು ಕೆಲಸ ಮಾಡಲ, ಬೇರೆ ಯಾರೋ ಮಾಡುವಂಗೆ ನಮ್ಮ ಮನೆಗೆ ಫೋನ್ ಮಾಡಿ ಮೇಡಮ್ ಅವ್ರು ಬಂದವ್ರೇನೋ ವಿಚಾರಿಸ್ಲಾ? ಸರಿ ಕೊಡ್ರಿ, ಮಾಡು. ಹಲೋ ಹಲೋ ಆಂಟಿ, ನಾನು ಸುಮ್ತಿ ಅಂತ, ಭಾವನವ್ರ ಕ್ಲಾಸ್ ಬಿಟ್ಟು ಸ್ವಲ್ಪ ಮಾತಾಡ್ಬೇಕಿತ್ತು. ಭಾವನವ್ರು ಇದ್ರೆ ಕೊಡ್ತೀರಾ? ಏನಿದು ವಿಚಿತ್ರವಾಗಿದೆಯಲ್ಲ. ನೋಡಮ್ಮ, ಅವಳು ಮನೇಲಿಲ್ಲ, ಅವಳ ಹತ್ರ ಫೋನ್ ಇದೆ, ಅವಳಿಗೆ ಫೋನ್ ಮಾಡಿ ಮಾತಾಡು. ಗೌಡ್ರೆ ಅದಕ್ಕೆ ಮನೇಲಿ ಇಲ್ವಂತೆ. ನಮ್ಮ ಅವ್ವ ಕೋಪದಲ್ಲಿ ಹಂಗೆ ಅಂದಿರ್ಬೇಕು. ಲೇ ಒಂದು ಕೆಲಸ ಮಾಡು, ನೀನು ಮಾಡ್ಲಾ? ಮಾಡ್ತೀನಿ. ಯಾರಿದು ಮೇಲಿನ ಮೇಲೆ ಫೋನ್ ಮಾಡ್ತಾನೆ ಇದಾರಲ್ಲ? ಹಲೋ ಹಲೋ, ನಾನು ರಾಮಯ್ಯ ಅಂತ. ಹೊಸಿ ಭಾವನವ್ರ ಜೊತೆ ಮಾತಾಡ್ಬೇಕಾಯ್ತು. ಹೊಸಿ ಫೋನ್ ಇದ್ರೆ ಕೊಡವಾ? ನೋಡಿ, ಈ ಮನೆಗೆ ಮಿನಿಸ್ಟ್ರು ನನ್ನ ಗಂಡ, ಅವಳಲ್ಲ. ಇಡೀ ಫೋನ್ನ. ಗೌಡ್ರೆ ಅದಕ್ಕೆ ಮನೆಗೂ ಹೋಗಿಲ್ಲ, ತವ್ರ ಮನೆಗೂ ಹೋಗಿಲ್ಲ, ಮತ್ತೆ ಇನ್ನೆಲ್ಗೆ ಹೋಗಿದಾರು? ಗೌಡ್ರೆ ಅದಕ್ಕೆ ಜೊತೆ ಏನಾದ್ರು ಜಗಳಗಿಗಳು ಆದಿದ್ದೆ? ಏ ಇಲ್ಲ ಕಣ್ರಲ್ಲ, ರಾತ್ರಿ ಎಲ್ಲ ನನ್ನ ತಾವು ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಬೆಳಿಗ್ಗೆ ಎದ್ದು ನೋಡೋಷ್ಟರಲ್ಲಿ ಇರ್ನಿಲ್ಲ. ಎಲ್ಲ ಹೋಗಿದಾರು. ಸಂಜೆ ಗಂಟೆ ನೋಡಮ್ಮ ಇರಲ್ಲ. ಚೆಲ್ವಿ, ನಿಮ್ಮ ತಾಯಿಗೂ ಕೊಡಮ್ಮ. ಪರವಾಗಿಲ್ಲ ಬಿಗ್ರೆ, ನಾನು ಆಮೇಲೆ ಊಟ ಮಾಡ್ತೀನಿ. ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ. ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ, ಸಂಕೋಚ ಪಟ್ಕೋಬೇಡಿ. ನೀವು ನಮ್ಮ ಜೊತೆ ಮಾಡಿದ್ರೆ ನಮಗೂ ಸಂತೋಷ ಅಮ್ಮ. ಬೆಂಕಿ ಕೊಡಪ್ಪ. ಮಾವ, ನಾನು ಬಡಿಸ್ತೇನೆ, ನಿಲ್ತೀನಿ. ವೆಂಕಿ, ಚೆಲ್ವಿ, ನೀವು ನಮ್ಮ ಜೊತೆಗೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು ಅತ್ತೆ, ಮಾವ, ನೀವು ಜೀವನದಲ್ಲಿ ಈಗಾಗಲೇ ತುಂಬ ನೊಂದಿದ್ದೀರಾ. ನೋಡಿ, ಇನ್ಮೇಲೆ ಈ ಮನೇಲಿ ನೀವು ಯಾವ ಕೆಲಸನೂ ಮಾಡಂಗಿಲ್ಲ, ಆರಾಮಾಗಿ ಕೂತ್ಕೋಬೇಕು ಅಷ್ಟೇ. ಸರಿಪ್ಪ. ಅಣ್ಣ, ನಿನ್ನ ಅಣ್ಣ ಅಂತ ಕರೆಯೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ? ನಿನ್ನಂತ ಮಗ ಎಲ್ರಿಗೂ ಹುಟ್ಟಬೇಕು. ನಿಜ ಮಧ್ಯ, ಆ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನಮ್ಮ ವೆಂಕಿಗೆ ಮಗನಾಗ ಉತ್ಸಪ್ಪ ಅಂತ. ಅತ್ತೆ, ಮಾವ,
ಈಗಾಗಲೇ ಏನೇನೋ ಆಗೋಗೈತೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ. ವಿಶ್ವ ಅವ್ರು ಏನು ಹೇಳಿದ್ರು? ಅಷ್ಟೊತ್ತು ನಿನ್ನ ಜೊತೆ ಮಾತಾಡ್ತಿದ್ರು, ನನ್ನ ಬಗ್ಗೆನೇ ಹೇಳಿದ್ರಾ? ಜಾನು, ನಿನ್ನ ಬಗ್ಗೆನೇ. ಅವ್ರಿಗೆ ನೀನಿನ್ನೂ ಬದುಕಿದ್ಯಾ, ಇಲ್ಲೇ ಎಲ್ಲೋ ಇದೆಯಾ ಅಂತ ಅನಿಸ್ತಿದ್ಯಂತೆ. ಅಯ್ಯೋ ದೇವ್ರೆ, ಅವ್ರಿಗೆ ಹಾಗೆ ಅನಿಸ್ತಿದೆ ಅಂದರೆ ನನಗೆ ಭಯ ಜಾಸ್ತಿನೇ ಆಗೋದು. ಜಾನು, ಹೌದು ವಿಶ್ವ, ನಾನು ಇಲ್ಲಿರೋದು ಸರಿ ಇಲ್ಲ. ಮೊದಲು ನನ್ನಿಂದ ಹೊರಟ್ಬಿಡ್ಬೇಕು, ಅದೇ ಸರಿ. ಜಾನು ಪ್ಲೀಸ್ ಹಂಗೆಲ್ಲ ಹೇಳ್ಬೇಡ. ನೀನು ಎಲ್ಲೇ ಹೋದ್ರೂ ಪಾತಾಳದಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಂಡ್ರು ಹುಡುಕ್ಸೋ ಕೆಪಾಸಿಟಿ, ಕಾಂಟ್ಯಾಕ್ಟು ಎರಡೂ ಅವ್ರಿಗಿದೆ. ಅದಕ್ಕೆ ನೀನು ಇಲ್ಲೇ ಇದ್ಬಿಡು ಅಂತ ಹೇಳ್ತಿದ್ದೀನಿ. ನೀನು ಎಲ್ಲೋ ಹೋಗಿ ಸಿಕ್ಕಾಕೊಳ್ಳೋದಕ್ಕಿಂತ ಇಲ್ಲಿರೋದೇ ವಾಸಿ ಅಲ್ವಾ? ಇನ್ಫ್ಯಾಕ್ಟ್ ಅವ್ರಿಗೆ ನೀನು ಇಲ್ಲಿದೆಯಾ ಅಂತ ಎಳ್ಳಷ್ಟು ಅನುಮಾನ ಇಲ್ಲ. ಅದಕ್ಕೆ ನೀನು ಇಲ್ಲಿರೋದೇ ವಾಸಿ. ನೀನೇನು ತಲೆ ಕೆಡಿಸ್ಕೊಬಿಡೋ ಜನ, ನಾನಿದ್ದೀನಿ. ನಿನ್ನನ್ನು ಸೇಫಾಗಿಡೋ ಜವಾಬ್ದಾರಿ ನಂದು. ನೀನು ಹೇಳ್ತಿರೋದೇನೋ ಸರಿಯಾಗೇ ಇದೆ, ಆದರೂ ಗಿದ್ರು ಏನೂ ಇಲ್ಲ ಜಾನು. ನೀನಿಲ್ಲೇ ಆರಾಮಾಗಿದ್ಬಿಡು, ನಾನೆಲ್ಲ ನೋಡ್ಕೋತೀನಿ.